ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆ ಜಮೀರ್ ಅಹಮದ್ ಖಾನ್ ಲಘುವಾಗಿ ಹೇಳಿಕೆ ಕೊಟ್ಟ ಬಳಿಕ ಚನ್ನಪಟ್ಟಣದ ಇಡೀ ಚಿತ್ರಣ ಬದಲಾಗಿ ಹೋಯ್ತಾ? ಈ ಚರ್ಚೆ ಸದ್ಯಕ್ಕಂತೂ ಚಾಲ್ತಿಯಲ್ಲಿದೆ. ನವೆಂಬರ್ 23ನೇ ತಾರೀಕು ತನಕ ಈ ಚರ್ಚೆ ಚಾಲ್ತಿಯಲ್ಲಿ ಇದ್ದೇ ಇರುತ್ತೆ. ಆದ್ರೆ ಜಮೀರ್ ಅಹಮದ್ ಖಾನ್ ಮಾತ್ರ ಏನೂ ಆಗಿಲ್ಲ ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಯೋಗೇಶ್ವರ್ 18ರಿಂದ 20 ಸಾವಿರ ಮತಗಳಿಂದ ಗೆಲ್ತಾರೆ, ಲೀಡೇ 18,000 ಸಿಗುತ್ತೆ ನೋಡ್ಕೊಳ್ಳಿ, ಬರೆದಿಟ್ಕೊಳ್ಳಿ ಅಂತೆಲ್ಲ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಜಮೀರ್ ವಿರುದ್ಧ ಸ್ವಪಕ್ಷದಲ್ಲೇ ಅತೃಪ್ತಿಯ ಬುಗ್ಗೆ ಎದ್ದಿದೆ. ಜಮೀರ್ ಈ ರೀತಿ ಹೇಳಬಾರ್ದಾಗಿತ್ತು ಅಂತ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಪುಟ್ಟಣ್ಣ ಅವರು ಹೇಳ್ತಾ ಇದ್ದಾರೆ. ಸೊ ಅಸಮಾಧಾನ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಆದ್ರೆ ಜಮೀರ್ ಮಾತ್ರ ಏನೂ ಆಗಿಲ್ಲ, ನನ್ನ ಹೇಳಿಕೆ ಚುನಾವಣಾ ಕಣದ ಮೇಲೆ ಪರಿಣಾಮ ಬೀರಿಲ್ಲ, ಹಾಗೂ ಪಕ್ಷದ ಅಭ್ಯರ್ಥಿ ಯೋಗೇಶ್ವರ್ ಗೆಲುವು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಅಭ್ಯರ್ಥಿನೇ 50-50 ಅಂತ ಇದ್ರೆ ಅವರ ಪರ ಪ್ರಚಾರ ಮಾಡೋಕ್ ಹೋಗಿ ವಿವಾದವನ್ನ ಮೈಮೇಲೆ ಹೇಳ್ಕೊಂಡಂತಹ ಸಚಿವ ಮಾತ್ರ ಪಕ್ಕ ನಮ್ಮ ಅಭ್ಯರ್ಥಿ ಗೆಲ್ತಾರೆ, 18,000ದಿಂದ 20,000 ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳೋಣ ಇದಕ್ಕೆ? ಈಗಾಗಲೇ ಡಿ.ಕೆ. ಸುರೇಶ್ ಇಂದ ಹಿಡಿದು ಡಿ.ಕೆ. ಶಿವಕುಮಾರ್ ಇಂದ ಹಿಡಿದು ಪುಟ್ಟಣ್ಣ ತನಕ ಎಲ್ಲರೂ ಕೂಡ ಎಫೆಕ್ಟ್ ಆಗಿದೆ ಅನ್ನೋ ನಿಟ್ಟಿನಲ್ಲೇ ಮಾತಾಡ್ತಾ ಇದ್ದಾರೆ. ಸೋಲಿನ ಮುನ್ಸೂಚನೆ ಸಿಕ್ಕ ಬಳಿಕ ಸ್ವತಃ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದು ಅವ್ರವ್ರ ಪರ್ಸನಲ್ ವಿಚಾರ. ನಂಬರ್ 1 ಮಾತಾಡಬಾರ್ದಾಯ್ತು. ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ. ಆಸ್ತಿ ವಿಚಾರ ಮಾತಾಡಬಾರ್ದು. ಇನ್ನೊಂದು ವಿಚಾರ ಮಾಡ್ತಾ ಯಾರು ಅದನ್ನ ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು, ಸಲಹೆಯಿಂದ ಮಾತಾಡಿದ್ರು, ಏನ್ ಮಾಡಿದ್ರು ತಪ್ಪೇ. ಅದನ್ನ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ. ಅವ್ರು ಅದಕ್ಕೆ ಏನ್ ಬೇಕೋ ಕ್ಷಮಾಪಣೆ ಕೇಳಿದ್ದಾರೆ. ಅವ್ರು ಅದನ್ನೇ ಅವ್ರವ್ರು ಬಿಟ್ಟಿದ್ದು. ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಐ ಆಮ್ ಆನ್ ರೆಕಾರ್ಡ್, ಇಟ್ ಈಸ್ ರಾಂಗ್. 4 ಗೋಡೆ ಮಧ್ಯದಲ್ಲಿ ಏನ್ ಮಾತಾಡೋದು ನಡೀತದೆ, ಚೆನ್ನಾಗೂ ಇರ್ತದೆ. ಅದು ಈ ಸಿಂಗುಲರ್ ಮಾತಾಡೋದಾಗ್ಲಿ ಬೈಯೋದಾಗ್ಲಿ ಚೆನ್ನಾಗಿದ್ದಾಗ ಏನು ಮಾತಾಡಿದ್ರು ಕೂಡ ಅದು ಒಂಥರ ಅಮೃತ ಇದ್ದಂಗೆ. ಒಂಚೂರು ವ್ಯತ್ಯಾಸ ಆದ್ರೆ ಸುಮ್ನೆ ನೋಡಿದ್ರು ಕೂಡ ದುರ್ಗುಟ್ಕ ನೋಡ್ತಾನೆ ಅಂತಾರೆ. ಅವ್ನು ಕೆಮ್ಮಿದ್ರು ಕೂಡ ನಾನು ನೋಡ್ಬಿಟ್ಟು ಕೆಮ್ದ ಅಂತಾರೆ ಸರ್. ಅದು ಅವ್ರವ್ರು ಇದು ಸರ್, ನಿಮಗ್ ಗೊತ್ತು ನಾವೆಲ್ಲ ಅವರೆಲ್ಲ ಹೆಂಗಿದ್ವಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತದೆ. ಸಾರ್ವಜನಿಕವಾಗಿ ಹೇಳ್ಬಾರ್ದು. ಇಲ್ಲ, ಯೋಗೇಶ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು, ಯೋಗೇಶ್ ಅವರು ಜಮೀರ್ ಅವ್ರು ಬಂದಿದ್ದು ಅನುಕೂಲ ಆಯಿತು, ಹೇಳಿಕೆಯಿಂದ ಎಲ್ಲವೂ ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ. ಪ್ಲಸ್ ಆಗಿದೆ, ಫಸ್ಟ್ ಪ್ಲಸ್ಸೇ ಅಂತ ಹೇಳಿದ್ದು. ಜಮೀರ್ ಅವ್ರು ಬಂದಾದಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ. ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ. ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18ರಿಂದ 20,000 ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಸ್ವಪಕ್ಷರ್ ಎಲ್ರಿಗೂ ಅಂದಾಜಾಗ್ತಾ ಇದೆ, ಬಟ್ ಜಮೀರ್ ಅಹಮದ್ ಖಾನ್ ಮಾತ್ರ ಬೇರೆ ಲೋಕದಲ್ಲಿ ಇದ್ದಾರೆ ಅನ್ನೋ ರೀತಿ ಭಾಸವಾಗ್ತಾ ಇದೆ. ಸೋಲಿನ ಮುನ್ಸೂಚನೆ ಅಥವಾ ಮುನ್ನುಡಿಯನ್ನ ಈಗಾಗಲೇ ಸ್ಥಳೀಯ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ರು. ಡ್ಯಾಮೇಜ್ ಕಂಟ್ರೋಲ್ಗೆ ಹಾಗೂ ತಮ್ಮ ಇಮೇಜ್ ಅನ್ನ ಸೇವ್ ಮಾಡ್ಕೊಳ್ಳೋಕೆ ಪಕ್ಷದ ಮಟ್ಟದಲ್ಲಿ ಯಾವ ರೀತಿ ಪ್ರಯತ್ನವನ್ನ ಜಮೀರ್ ಅಹಮದ್ ಖಾನ್ ಮಾಡ್ತಾ ಇದ್ದಾರೆ ಈ ಸ್ಟೇಟ್ಮೆಂಟ್ ಮೂಲಕ? ಮಮತಾ, ಅದು ಸೋಲಿನ ಮುನ್ಸೂಚನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ರೀತಿ ಎಲ್ಲ ನಾಯಕರುಗಳು ಒಂದೇ ರೀತಿ ಮಾತಾಡ್ತಾ ಇದ್ದಾರೆ. ಆ ಬಗ್ಗೆ ಕಾಂಗ್ರೆಸ್ ನಾಯಕರುಗಳ ನಡುವೆ ಒಂದು ರೀತಿ ಮಾತುಕತೆ ನಡೆದಂಗಿದೆ. ಬಹುಶಃ ಫಲಿತಾಂಶ ಬರುವವರೆಗೆ ನಾವು ಇದೇ ರೀತಿ ಮಾತನಾಡೋಣ ಅನ್ನುವಂಥದ್ದು. ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಮಾತ್ರ ನಿಗೂಢ. ಹಾಗಾಗಿ ಅದು ಮುನ್ಸೂಚನೆ ಅಂತ ಹೇಳೋದಷ್ಟು ಸಮಂಜಸ ಆಗಲಿಕ್ಕಿಲ್ಲ. ಆದರೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಒಂದು ಹಂತದಲ್ಲಿ ಪಕ್ಷದ ಆಂತರಿಕ ವಲಯದಲ್ಲಿ ಅಥವಾ ಕ್ಯಾಬಿನೆಟ್ ಸಭೆ ಸಂದರ್ಭದಲ್ಲಿ ಆತಂಕವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಅಂದರೆ ನನ್ನಿಂದ ಏನಾದ್ರು ಡ್ಯಾಮೇಜ್ ಆಯ್ತಾ, ನಾನು ಮಾತಾಡಿದ್ದೇನಾದ್ರು ತಪ್ಪಾಯ್ತಾ, ಅದರಿಂದ ಏನಾದ್ರು ಹೊಡೆತ ಆಗುತ್ತಾ ಅನ್ನುವಂಥದ್ದು. ಆದರೆ ತದನಂತರದಲ್ಲಿ ಅಂದರೆ ತಾವು ಆ ರೀತಿ ಮಾತಾಡಿದ್ರಿಂದ ಏನು ಇಲ್ಲ ಅನ್ನುವಂಥ ಸಮರ್ಥನೀಯ ಕೂಡ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬಹುತೇಕ ನಾಯಕರುಗಳು ಅದರಿಂದೇನು ಅಂತ ಆಗಲಿಲ್ಲ ಅಂತ ಕೆಲವರು ಹೇಳಿದ್ರು ಕೂಡ. ಇನ್ನು ಕೆಲವರು ನಾಯಕರುಗಳು ಮಾತಾಡಿದ್ದು ಡ್ಯಾಮೇಜ್ ಆಯಿತು, ನೋಡೋಣ ಫಲಿತಾಂಶ ಬರಲಿ, ಯಾರೇ ಗೆದ್ರು ಕೆಲವೇ ಮತಗಳ ಅಂತರ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ನಾಯಕರ ಹೇಳಿಕೆಯಲ್ಲಿ ಏಕತೆ ಕಾಣ್ತಾ ಇರುವಂಥದ್ದು ಕೆಲವು ಹಂತದಲ್ಲಿ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರು ಮಾತಾಡ್ತಿರುವಂತೆ ಅಂತೂ ಕಾಣಿಸ್ತಾ ಇದೆ. ಆದರೆ ಜಮೀರ್ ಅವರು ಸಂಪೂರ್ಣವಾಗಿ ತಮ್ಮ ಹೇಳಿಕೆಯ ಬಗ್ಗೆ ಯಾವುದೇ ರೀತಿಯ ಪಶ್ಚಾತ್ತಾಪದ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಅವರು ತಮ್ಮದೇ ಆದ ಒಂದು ವಿಶ್ಲೇಷಣೆಯಲ್ಲಿ ಅವರು ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಮಮತಾ, ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವಾಗಿ ಈಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಚರ್ಚೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಕೇಂದ್ರದ ಕೆಲ ಸಚಿವರು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನ ಟ್ವೀಟ್ ಕೂಡ ಮಾಡಿದ್ರು, ಕಿರಣ್ ರಿಜಿಜು ಸೇರಿದಂತೆ ಅನೇಕ ಬಿಜೆಪಿ ನಾಯಕರು. ಸೊ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿ ನೋಡ್ತಾ ಇದೆ ಅಂತ? ಖಂಡಿತ, ಯಾಕಂದ್ರೆ ಹಾಗೇನಾದ್ರೂ ಸದ್ಯದ ಪರಿಸ್ಥಿತಿಯಲ್ಲಿ ಬಹುಶಃ ರಾಜ್ಯ ನಾಯಕರ ಮಟ್ಟದಲ್ಲಿ ಸಿಎಂ ಮತ್ತು ಡಿಸಿಎಂ ಮಟ್ಟದಲ್ಲಿ ಅದನ್ನ ಕೆಲವು ಮಾತುಗಳನ್ನು ಹೇಳಿದಂತೆ ಕಾಣಿಸ್ತಾ ಇದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ.
ಆದರೆ AICC ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ, ರಾಜ್ಯ ಉಸ್ತುವಾರಿಗಳ ಗಮನಕ್ಕೂ ಈ ವಿಚಾರ ಹೋಗಿದೆ ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಮಾತನಾಡಿದರೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ. ಆದರೆ ಫಲಿತಾಂಶ ಬಂದ ನಂತರದಲ್ಲಿ ಬಹುಶಃ ಒಂದು ಸ್ಪಷ್ಟನೆ ಬರ್ಬೋದು, ಪಕ್ಷದ ಕಡೆಯಿಂದ ಆಗಿರ್ಬೋದು, ಹೈಕಮಾಂಡ್ ಕಡೆಯಿಂದ ಆಗಿರ್ಬೋದು. ಅದರ ಇಂಪ್ಯಾಕ್ಟ್ ಏನು ಎಫೆಕ್ಟ್ ಆಯಿತು ಅನ್ನೋದು, ಸೋಲು ಅಥವಾ ಗೆಲುವು ಏನಾಯಿತು ಅನ್ನೋದ್ರ ಮೇಲೆ ಬಹುಶಃ ಏನಾದರೂ ಒಂದು ಮಾತುಗಳು ಅಥವಾ ನಿರ್ಧಾರಗಳು ಹೊರಬೀಳುವಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಅದನ್ನು ಅಲ್ಲಿಂದಲ್ಲಿಗೆ ತಣ್ಣಗಾಗಿಸುವ ಪ್ರಯತ್ನದಲ್ಲೇ ಬಹುತೇಕ ನಾಯಕರುಗಳು ಇದ್ದಂತೆ ಕಾಣಿಸ್ತಾ ಇದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.